ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಮ್ಮ ಸರ್ ಮತ್ತೆ ಫಾರ್ಮಿಗೆ ಬಂದ್ಬಿಟ್ಟಿದ್ದಾರೆ. ಒಳ್ಳೇದು ಒಳ್ಳೇದು. ಏನ್ ಗಳಿಯಾ, ನಿನ್ನೆ ಹುಷಾರಿಲ್ಲ ಅಂತ ಒಳ್ಳೆ 0 ಕ್ಯಾಂಡ್ಲ್ ಬಲ್ಬ್ ತರ ಡಲ್ ಆಗಿದ್ದೆ. ಇವತ್ತಾಗ್ಲೇ ಚಿಗುತ್ಕೊಂಡು 100 ವಾಟ್ಸ್ ಬಲ್ಬ್ ತರ ನಿಗಿ ಅಂತ ಹೊಳಿತಾ ಇದ್ಯಾ? ಸರದೇನ? ಹೂನಪ್ಪ, ನಿನಗೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ನೆಗಡಿ ಆಗಿತ್ತು. ಸರ ವಿಚಿತ್ರ ಗೆಳೆಯ ಅದು. ನಿನ್ ಮೆಡಿಸನ್ ತಗೋ ಬಿಡು, ಅದು ಹೋಗೋ ಟೈಮ್ಗೆ ಹೋಗೋದಂದು. ಕಿಡಿಗೇಡಿ ಕಾಯಿಲೆ ಅದು. ಪಾ ತರ ಜೀವನದ ಮೇಲೆ ಜಿಗುಪ್ಸೆ ಬರೋ ತರ ಮಾಡ್ಬಿಡುತ್ತೆ. ಅದು ಹಾಗೆ ಗೆಳೆಯ, ಆ ಸುಲಭ ನಮ್ಮನ್ನ ಬಿಟ್ಟು ಹೋಗಲ್ಲ. ಒಂಥರ ಹೆಂಡತಿ ಕೈಗೆ ಸಿಕ್ಕಾಕೊಂಡಂಗೆ ಕಾಡಿಸಿ ಪೀಡಿಸಿ ಅಯ್ಯೋ ಅನ್ಸ್ಬಿಟ್ಟೆ ಹೋಗೋದು. ಸರಿ, ನೆಗಡಿ ಫುಲ್ ವಾಸೆ ಐತಾನೆ. ಹೂನಪ್ಪ, ಭೂಮಿಕಾ ಅವರು ಅದೇನೋ ಮನೆ ಮದ್ದು ಮಾಡ್ಕೊಟ್ರು, ಕುಡಿದ್ಮೇಲೆ ಕಡಿಮೆ ಆಯ್ತು. ಏನೇನು ನೆಗಡಿ ಹೋಗಿದ್ದು ಭೂಮಿಕಾತ್ಗೆಯಿಂದನ? ಸೂಪರ್ ಗೆಳೆಯ. ಫೋನ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಬೇಗ. ಹಲೋ, ಅಷ್ಟೊಂದೆಲ್ಲ ಎಕ್ಸೈಟ್ ಆಗ್ಬಿಡ. ನಾನು ಮನೆಯಿಂದ ಬರ್ತಾವ್ರು ಥ್ಯಾಂಕ್ಸ್ ಹೇಳಿ ಬಂದಿದ್ದೆ. ಹೇಳಿದ್ಯಾ? ಒಳ್ಳೇದಾಯ್ತು ಬಿಡು. ಯಾವುದಕ್ಕೂ ನನ್ನ ಎದುರಿಗೆ ಇನ್ನೊಂದ್ಸರ್ತಿ ಮಾಡ್ಬಿಡು. ನೆಗಡಿ ವಾಸ ಆಗೋದು ಅನ್ನೋದ್ರೆ ಸುಲಭ ಅಲ್ಲಪ್ಪ, ಅದೊಂಥರ ಪವಾಡ ಇದ್ದಂಗೆ. ಅದಕ್ಕೆ ಬರೀ ಥ್ಯಾಂಕ್ಸ್ ಅಲ್ಲ, ಅವಾರ್ಡ್ ಕೊಟ್ಟರು ಕಮ್ಮಿನೇ. ಮಾಡಿ ಬೇಗ ಮಾಡಿ. ವಾಸಿ ಆಗಿರೋದು ನೆಗಡಿ ಕಣೋ, ಯಾವುದೋ 4th ಸ್ಟೇಜ್ ಕ್ಯಾನ್ಸರ್ ವಾಸಿ ಆಗಿರೋ ತರ ಮಾತಾಡ್ತಾ ಇದೆಯಲ್ಲ. ಹೋಗಲೇ, ಆಮೇಲೆ ಮಾಡ್ತೀನಿ. ಈಗ ಮಾಡ್ತೀಯ ಬಂದಿದ ನೋಡ, ನೀನು ಮಾಡೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ದೊಡ್ಡ ಅಂಟು ನನ್ನ ಮಗ ಕಣೋ ನೀನು. ಒಂದ್ಸತಿ ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಹೋಗ, ಆಮೇಲೆ ಮಾಡ್ತೀನಿ. ಆಮೇಲೆ ಮಾಡ್ತೀಯಾ? ಸರಿ, ನೀನು ಮಾಡೋವರೆಗೂ ಈ ಜಾಗ ಬಿಟ್ಟು ಕದ್ಲಲ್ಲ ಅಂತ ಹೇಳಿದ್ನಲ್ಲ. ಒಳ್ಳೆ 3 ತಿಂಗಳು ಹುಡ್ದವನಂಗೆ ಆಡ್ತೀಯಲ್ಲ. ನಾನು ಆಮೇಲೆ ಮಾಡ್ತೀನಿ. ಹೋಗ, ನೀನು ಮಾಡ್ತಾ ಇಲ್ವಾ ಈಗ? ಎಂತ ಸವಾಸನ ನೀನು ಮಾಡ. ಮನೆ ಸೂಪರ್ ಆಗಿದೆ, ಒಳ್ಳೆ ಅರಮನೆ ಇದಾಗಿದೆ. ಆ್ಯಕ್ಚುಲಿ ನಿನ್ನ ಹಣೆಯಲ್ಲಿ ಇದೆಲ್ಲ ಬರ್ದಿತ್ತು ಅನ್ಸುತ್ತೆ, ಅದಕ್ಕೆ ಸಿಕ್ಕಿದೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಭೂಮಿ, ಮನ್ಸಾರೆ ಹೇಳ್ತಿದ್ದೀನಿ. ಎನಿವೆ, ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ನಿನ್ನ ಹತ್ರ ಒಂದು ಪರ್ಸ್ನಲ್ ಫೇವರ್ ಕೇಳೋದಕ್ಕೆ ಬಂದಿದ್ದೀನಿ. ನೀನೇನು ಕೇಳಬೇಕಾಗಿಲ್ಲ. ನೀನೇನು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನನ್ನು ಫಸ್ಟ್ ಟೈಮ್ ನೋಡ್ತಿಲ್ಲ. ನೀನೇನು ಅನ್ನೋದನ್ನು ನೀನೀಗಾಗಲೇ ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಟಿದ್ಯಾ. ಫಸ್ಟ್ ಆಫ್ ಆಲ್ ಯಾಕೆ ಬಂದೆ ಇಲ್ಲಿಗೆ? ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಶ್ರುತಿಗೋಸ್ಕರ ನಾನು ಇದನ್ನೆಲ್ಲ ಸಹಿಸ್ಕೊತಿದ್ದೀನಿ. ನಿನ್ನ ಮೇಲೆ ನನಗೆ ಯಾವ ಒಳ್ಳೆ ಭಾವನೆಯೂ ಇಲ್ಲ. ಇನ್ಮೇಲೆ ಹೇಳ್ದೆ ಕೇಳದೆ ಈ ಮನೆಗೆ ಬಂದರೆ ಸರಿ ಇರಲ್ಲ. ಬರಂಗಿದ್ರೆ ಶ್ರುತಿ ಜೊತೆ ಬಾ, ಇಲ್ಲ ಅಂದರೆ ಬರಲೇಬೇಡ ಪ್ಲೀಸ್. ಭೂಮಿಕಾ, ನಾನು ಹೇಳೋದನ್ನು ನೀನು ಏನು ಹೇಳಬೇಡ. ಕೊನೆ ಬಾರಿ ನಮ್ಮಿಬ್ಬರು ಮಧ್ಯದಲ್ಲಿ ಆಗಿರೋ ಆ ಮಾತುಕತೆಯಿಂದ ನನ್ನ ಮನಸ್ಸು ಪೂರ್ತಿಯಾಗಿ ಮುರಿದೋಗಿದೆ. ನಿನ್ನ ಮೇಲಿದ್ದ ಅಲ್ಪ ಸ್ವಲ್ಪ ಮರ್ಯಾದೆನೂ ನೀನು ಅವತ್ತೇ ಕಳ್ಕೊಂಬಿಟ್ಟೆ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ ಇನ್ಯಾವತ್ತೂ ಈ ಕಡೆ ತಲೆ ಹಾಕ್ಬೇಡ ಪ್ಲೀಸ್. ಗೌತಮ್ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಕಿರಣ್ ಎಲ್ಲಿ ಬಂದಿತ್ತು? ಅವ್ರಿಗೆ ಗೊತ್ತಾಯ್ತಾ? ಹಲೋ. ಹಲೋ ಭೂಮಿಕಾ. ಹಾಂ ಹೇಳಿ ಗೌತಮ್ ಅವರೇ. ಏನು ಕಾಲ್ ಮಾಡಿದ್ದು? ಆ್ಯಕ್ಚುಲಿ ನಾನು ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಿದ್ದೆ. ನನ್ನ ಫೋನ್ಗೋಸ್ಕರನಾ? ಹಾಂ, ಈಗ ತಾನೇ ನಿಮ್ಮನ್ನು ನೆನೆಸ್ಕೊಂಡೆ. ಅಷ್ಟರಲ್ಲಿ ನೀವು ಕಾಲ್ ಮಾಡಿಬಿಟ್ರಿ. ನನ್ನನ್ನು ನೆನ್ಸ್ಕೊಂಡ್ರಾ? ಏಕೆ? ಹಾಗೆ ಸುಮ್ಮನೆ. ನೆನೆಸ್ಕೊಳ್ಳೋದಕ್ಕೆ ಕಾರಣ ಬೇಕಾ? ಕೆಲವಷ್ಟು ಬೇಡದೇ ಇದ್ರೂ ನೆನಪಾಗುತ್ತೆ. ಇವರು ಹೀಗ್ಯಾಕೆ ಮಾತಾಡ್ತಾ ಇದ್ದಾರೆ ಇವತ್ತು? ಏನಾಗಿದೆ ಇವರಿಗೆ? ಮತ್ತೆ ಏನು ಫೋನ್ ಮಾಡಿದ್ದು? ನನ್ನನ್ನು ವಿಚಾರಿಸ್ಕೊಳ್ಳೋದಕ್ಕ? ಎಕ್ಸಾಕ್ಟ್ಲಿ, ಅದಕ್ಕೆ ಫೋನ್ ಮಾಡಿದ್ದು. ನನ್ನನ್ನು ವಿಚಾರಿಸೋಕ್ಕೆ ಫೋನ್ ಮಾಡಿದ್ರಾ? ಇವ್ರು ಯಾಕೆ ಹಿಂಗಾಡ್ತಿದ್ದಾರೆ? ಆಫೀಸಲ್ಲಿ ಮಾಡೋಕ್ಕೆ ಕೆಲಸ ಇಲ್ವಾ? ಮತ್ತೆ ಏನು ಸಮಾಚಾರ? ಲಂಚ್ ಮಾಡಿದ್ರಾ? ಹೊಟ್ಟೆ ತುಂಬ ಮಾಡಿದ್ರಿ ತಾನೆ? ಹಾಂ, ಲಂಚ್ ಮಾಡಿದೆ, ಹೊಟ್ಟೆ ತುಂಬ ಊಟ ಮಾಡಿದೆ. ಅದು ನಾನು ನಿಮ್ಗೇನೋ ಹೇಳಬೇಕಾಗಿತ್ತು. ಹಾಂ ಹೇಳಿ. ಅದು ನನಗೆ ನೆಗಡಿ ಆಗಿತ್ತಲ್ಲ,
ನೀವು ಮನೆ ಮದ್ದು ಮಾಡಿಕೊಟ್ರಿ, ರಿಲೀಫ್ ಆಯಿತು. ಅದಕ್ಕೆ ಆನಂದು ನಿಮಗೆ ನನ್ನ ಕಣ್ಮುಂದನೇ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತಾ ಇದ್ದ, ಅದಕ್ಕೆ ಫೋನ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಓಕೆ, ನಾನು ಆಮೇಲೆ ಸಿಗ್ತೀನಿ. ಥ್ಯಾಂಕ್ ಯು. ನೋಡಿ, ಕೆಲಸ ಬೇಗ ಮುಗಿಸ್ಕೊಂಡು ಬನ್ನಿ. ಸೆಕೆಂಡ್ ಶೋ ಮೂವಿಗೆ ಹೋಗೋಣ. ನಾನು ಕಾಯ್ತಾ ಇರ್ತೀನಿ ನಿಮಗೋಸ್ಕರ. ಟೇಕ್ ಕೇರ್ ಸ್ವೀಟ್ ಹಾರ್ಟ್. ಬಾಯ್. ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಹೇಳಿದ ಅರ್ಥ ಆಗಿಲ್ವಾ? ಇನ್ಯಾವತ್ತೂ ಶ್ರುತಿ ಇಲ್ಲದೆ ಇಲ್ಲಿಗೆ ಬರಬೇಡ. ನಿನ್ನ ಮುಖನೂ ತೋರಿಸ್ಬೇಡ. ಪ್ಲೀಸ್ ಲೀವ್. ಮಹಿ, ವರ್ಕ್ ಮಾಡ್ತಾ ಇದ್ದೀನಿ. ಮಾಡು. ಡಿಸ್ಟರ್ಬ್ ಮಾಡಬೇಡ ನನ್ನ ಹುಡುಗ ನನ್ನಿಷ್ಟ, ನಿನ್ಗೇನ್ ಕಷ್ಟ? ಪ್ಲೀಸ್ ಮಹಿ. ಹೇ, ದಿಸ್ ಇಸ್ ಟೂ ಮಚ್. ಪ್ಲೀಸ್ ಅರ್ಥ ಮಾಡ್ಕೋ. ಇಂಪಾರ್ಟೆಂಟ್ ಕೆಲಸ ಇದೆ, ಈಗಲೂ ಇದೆಲ್ಲ ಬೇಕಾ? ಬೇಕು. ರೊಮ್ಯಾನ್ಸ್ಗೆ ರೀಸನ್ನು ಸೀಸನ್ನು ಯಾವುದೂ ಇರಲ್ಲ. ನನಗೆ ನಿನ್ನ ಮುದ್ದು ಮಾಡಬೇಕು ಅನ್ನಿಸ್ತು, ಮಾಡಿದೆ. ಅದಕ್ಕೆ ಖುಷಿ ಪಡೋದು ಬಿಟ್ಟು ಕಂಪ್ಲೇಂಟ್ ಹೇಳ್ತಿದ್ಯಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೀನೇ ನೋಡ್ತಾ ಇದ್ಯಾ, ಆದರೂ ಹೀಗೆ ಕೇಳ್ತೀಯಲ್ಲ. ನೀನು ಹೀಗೆ ಡಿಸ್ಟರ್ಬ್ ಮಾಡಿದ್ರೆ ನಾನು ಹೇಗೆ ವರ್ಕ್ ಮಾಡಲಿ? ಇದು ಇಂಪಾರ್ಟೆಂಟ್ ತಾನೆ? ನನ್ನಷ್ಟೇನಿಲ್ಲ ಬಿಡು. ಏನ್ ಜೀವ ನೀನು, ಆಫೀಸಲ್ಲಿ ವರ್ಕ್ ಮಾಡೋದು ಸಾಲದು ಅಂತ ಮನೆಗೆ ಬಂದು ಮಕ್ಕಳು ಹೋಮ್ ವರ್ಕ್ ಮಾಡ್ದಾಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಕೂತಿದ್ಯಾ. ಕೊಡಲಿ ಅದನ್ನ. ಮಹಿ, ಏನು ಮಾಡ್ತಾ ಇದ್ಯಾ? ಕೊಡಿಲಿ. ನೋ, ಕೊಡಲ್ಲ. ನಾನು ಇಲ್ಲಿರುವಾಗ ನಿನಗೆ ನನಗಿಂತ ಇಂಪಾರ್ಟೆಂಟ್ ಬೇರೆ ಯಾವುದೂ ಇರಬಾರ್ದು. ನಿನ್ನ ಅಟೆನ್ಷನ್ ಕಂಪ್ಲೀಟ್ ಆಗಿ ನನ್ನ ಮೇಲೆ ಇರಬೇಕು. ನಿನ್ನ ಟೈಮೆಲ್ಲ ನನಗೆ ಕೊಡಬೇಕು. ಮಹಿ, ಯಾಕೆ ಈ ಥರ ಹಠ ಮಾಡ್ತಾ ಇದ್ಯಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ. ನಾನು ಇವತ್ತು ಆ ಕೆಲಸ ಮಾಡಿ ಮುಗಿಸ್ಲೇಬೇಕು. ಮಂತ್ ಎಂಡ್ ಬೇರೆ ಇದೆ. ಪ್ಲೀಸ್ ಕೊಡು. ನೋ, ಆಗಲ್ಲ. ಪ್ಲೀಸ್ ಮಹಿ. ಓಕೆ, ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ನಿನಗೆ ಕೊಟ್ಟ ಹಾಗೆ ನೀನು ನನಗೊಂದು ಕಿಸ್ ಕೊಡು, ಆಮೇಲೆ ಕೊಡ್ತೀನಿ. ಅದೆಲ್ಲ ಆಗಲ್ಲ. ಓಕೆ, ಹಾಗಿದ್ರೆ ಸಿಂಪಲ್, ನಾನು ಕೊಡಲ್ಲ. ಮಹಿ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಪ್ಲೀಸ್ ಕೊಡು. ಕೊಡಲ್ಲ. ಲ್ಯಾಪ್ಟಾಪ್ ಕೊಡು ಮಹಿ. ಕಿಸ್ ಕೊಡು. ವರ್ಕ್ ಇದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕೊಡಲ್ಲ. ಮಹಿ ಪ್ಲೀಸ್. ನೋ. ಮಹಿ, ನೋ. ಹಠ ಮಾಡಬೇಡ ನೀನು. ಕೊಡಲ್ಲ ನಾನು. ಪ್ಲೀಸ್ ಮಹಿ, ಕೊಡು. ಕೊಡಲ್ಲ. ನಿನ್ ಕಿಸ್ ಮಾಡು, ಕೊಡ್ತೀನಿ. ಕೊಡಲ್ಲ. ಈ ಖುಷಿನ? ಹಾ, ಫುಲ್ ಖುಷಿ. ಈ ನಿನ್ನ ಹಠನ ನನಗೆ ತುಂಬ ಇಷ್ಟ ಆಗೋದು. ರಿಯಲಿ? ರಿಯಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.